ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗಾರ್ಬೇಜ್ ಬ್ಯಾಗ್ ಹೋಲ್ಡರನ್ನು ಹೇಗೆ ಮಾಡುವುದು ಎನ್ನುವುದನ್ನು ನೋಡೋಣ. ಆನ್ಲೈನ್ಸ್ನಲ್ಲಿ ಸಿಗುವಂತಹ ಗಾರ್ಬೇಜ್ ಬ್ಯಾಗ್ ಹೋಲ್ಡರನ್ನು ಮಾಡೋಣ ಬನ್ನಿ. ಗಾರ್ಬೇಜ್ ಬ್ಯಾಗ್ ಹೋಲ್ಡರ್ ಮಾಡಲಿಕ್ಕೆ ಮೆಸ್ ಗಾರ್ಡನ್ನು ತಗೊಂಡಿದ್ದೇವೆ. ನಾವು ಲೆಂತ್ 13.5, ಅಗಲ 9.5 ಇಂಥದ್ದು 2 ಪೀಸ್ ತಗೊಂಡಿದ್ದೇನೆ ಇಲ್ಲಿ. ಆಮೇಲೆ ಬಾಟಮಿಗೆ ಇಲ್ಲಿ ಬಾಟಮ್ ಎಷ್ಟಾಗಲ ಬಾಟಮ್ ಇದೆ ಅಷ್ಟು ಅಗಲ ಪೀಸ್ ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ ಸೈಡಿಗೆ ಇದೇ ಥರದ ಪೀಸ್ ತಗೊಂಡಿದ್ದೇನೆ. 3 ಇಂಚ್ ಅಗಲದ ಪೀಸ್ ತಗೊಂಡಿದ್ದೇನೆ. ಲೆಂತ್ ಮೇನ್ ಪೀಸ್ನಷ್ಟೇ ತಗೊಂಡಿದ್ದೇನೆ. 3 ಇಂಚದ ಅಗಲದ್ದು 2 ಪೀಸ್. ಬಾಟಮ್ ಎಷ್ಟು ಬರ್ತದೆ ಅಷ್ಟು 3 ಇಂಚ್ ಅಗಲದ್ದು ಪೀಸ್. ಫಸ್ಟ್ ಸೈಡ್ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದಕ್ಕೆ ಇದಿರ್ತದಲ್ಲ ಸ್ಕ್ರೀನಿಗೆ ಹಾಕುವಂಥದ್ದು ರಿಂಗ್, ಅದರದೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋಣ. ಈಗ ಇದು ರೌಂಡನ್ನು ಇದ್ರೊಳಗೆ ಹಾಕಿ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಯಿತು. ಇನ್ನೊಂದು ಪೀಸನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡಿಗೆ ಜಾಯಿಂಟ್ ಕೊಡೋಣ. ಈ ಲೆಂತಲ್ಲಿ ಎಕ್ಸ್ಟ್ರಾ ಬಂದದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ. ಈಗ ಇನ್ನೊಂದು ಪೀಸ್ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಒಂದು ಸ್ಕ್ವೇರ್ ಈ ಥರ ಪೀಸ್ ಆಗ್ತದೆ. ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೇನೆ. ಈ ಥರ ರೆಡಿಯಾಗಿದೆ. ಈಗ ಇದಕ್ಕೆ ಬಾಟಮ್ಗೆ ಪೀಸ್ ಕೊಡೋಣ. ಜಾಯಿಂಟ್ ಇದೆ ಅಲ್ಲ, ಹೀಗೆ ಈ ಥರ ಬಾಟಮ್ಗೆ ಸ್ಕ್ವೇರಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿಗ ಪಾಯಿಂಟ್ ಹತ್ರ ಬಂದು ನಿಲ್ಲಿಸ್ಕೊಂಡು ತಿರುಗಿಸ್ಕೊಳ್ಳೋಣ. ಈ ಪೀಸನ್ನು ತಿರುಗಿಸ್ಕೊಳ್ಳೋಣ. ಇದು ಟ್ರಾನ್ಸ್ಪರೆಂಟ್ ಥರ ಇರೋದ್ರಿಂದ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಇನ್ನೊಂದು ಸೈಡ್ ಕೂಡ ಹೀಗೆ ತಿರುಗಿಸ್ಕೊಳ್ಳೋಣ. ಇದು ನೋಡಿ, ಈಗ ಈ ಥರ ಆಯಿತು. ಕಾಣಿಸ್ತಿದೆಯಾ? ಈ ಥರ ಒಂದು ಬ್ಯಾಗ್ ಥರ ಐತೆ ಇಲ್ಲಿ.
ಈಗ ಇದಕ್ಕೆ ಇಲ್ಲಿ ಎಲ್ಲ ಪೈಪಿಂಗ್ ಕೊಡೋಣ. ನೋಡಿ ಈ ಥರ ಈ ಕಡೆನೂ ಹಾಗೇ ಕೊಡೋಣ, ಪೈಪಿಂಗ್ ಕೊಡೋಣ. ಇಲ್ಲಿ ಹೀಗೆ ಸೈಡಿಗೂ ಪೈಪಿಂಗ್ ಕೊಡೋಣ, ಈ ಸೈಡಲ್ಲೂ ಪೈಪಿಂಗ್ ಕೊಡೋಣ, ಮತ್ತು ಇಲ್ಲೂ ಕೂಡ ಕೊಡೋಣ, ಮೇಲ್ಗಡೆ ಕೂಡ ಕೊಡೋಣ. ಇದಾಯಿತು. ಈ ಥರ ರೆಡಿಯಾಗಿದೆ. ಈಗ ಮೇಲ್ಗಡೆಗೂ ಒಂದು ಹ್ಯಾಂಡಲ್ ಕೊಟ್ಟು ಪೈಪಿಂಗ್ ಕೊಟ್ಟು ಬಿಡೋಣ. ಒಂದು ಹ್ಯಾಂಡಲ್ ರೆಡಿ ಮಾಡ್ಕೊತಿದ್ದೀನಿ. ಹ್ಯಾಂಡಲ್ 15 ಇಂಚ್ ಉದ್ದದ ಹ್ಯಾಂಡಲ್ ರೆಡಿ ಮಾಡ್ಕೊತಿದ್ದೀನಿ. ಈಗ ಈ ಹೋಲ್ ಇರ್ತದಲ್ಲ, ಅದಕ್ಕಲ್ಲ ಇನ್ನೊಂದು ಕಡೆ ಇದಕ್ಕೆ ಹ್ಯಾಂಡಲ್ ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಮೇಲಿನ ಪಾರ್ಟಿಗೂ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಆನ್ಲೈನಲ್ಲಿ ಸಿಗುವಂಥ ಗಾರ್ಬೇಜ್ ಬ್ಯಾಗ್ ಹೋಲ್ಡರನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಫ್ರೆಂಡ್ಸ್. ಇನ್ನಷ್ಟು ಇದೇ ರೀತಿಯ ಹೊಸ ವಿಡಿಯೋಗಳನ್ನು ತರಲು ಸಪೋರ್ಟ್ ಮಾಡಿ.